ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನ್ ಹೇಳ್ತಿದ್ಯೋ? ಆರ್ಯವರ್ಧನ್ ಸತ್ತಿದ್ದಾರೆ ಅಂತ ನ್ಯೂಸ್ ಅಲ್ಲಿ ಬರ್ತಿದ್ಯಾ? ಇಲ್ಲ ಇಲ್ಲ, ನಿನ್ಗೇನು ಆಗಿರಲ್ಲ. ಆರ್ಯನ್ಗೇನು ಆಗಿರಲ್ಲ. ಆರ್ಯ, ನಾನ್ ನಿನ್ನನ್ನು ಉಳಿಸ್ಕೊಳಕ್ಕಾಗ್ಲಿ. ನಾನು ನಿನ್ನ ಕಳ್ಕೊಂಡ್ಬಿಟ್ಟಲ್ಲೋ. ನಾನು ನಿನ್ನ ಕಾಪಾಡಕ್ಕಾಗ್ಲಿಲ್ವಲ್ಲೋ. ಇನ್ಸ್ಪೆಕ್ಟರ್ ಸರ್, ನೀವಿನ್ನೂ ಇಲ್ಲೇ ಇದ್ದೀರಾ? ನಾನು ನಿಮ್ಮನ್ನ ಬಹಳ ನಂಬ್ಕೊಂಡಿದ್ದೆ. ನನ್ನ ಮಾತು ಕೇಳ್ತೀರಾ ಅನ್ಕೊಂಡಿದ್ದೆ. ಚಂಡಿ ಸರ್, ಕಾಮ್ ಡೌನ್. ಆರ್ಯವರ್ಧನ್ ಸತ್ತೋಗಿದ್ದಾರೆ ಅಂತ ಸುದ್ದಿ ಬರ್ತಿದೆ ಸರ್. ಎಲ್ಲ ಕೈ ಮೀರಿ ಹೋಯ್ತು, ಎಲ್ಲ ಕೈ ಮೀರಿ ಹೋಯ್ತು. ಚಂಡಿ ಸರ್, ಕಾಮ್ ಡೌನ್, ಪ್ಲೀಸ್ ಕಾಮ್ ಡೌನ್. ನಾನು ಆರ್ಯ ಸರ್ ಜೊತೆ ಇದ್ದಿದ್ರೆ ಯಾರೂ ಹತ್ರ ಬರ್ತಿರ್ಲಿಲ್ಲ. ದಯವಿಟ್ಟು ಅವ್ರನ್ನ ಕರೆಸೋ ವ್ಯವಸ್ಥೆ ಮಾಡಿ ಸರ್. ಆರ್ಯ ಸರ್ ಇದ್ದಿದ್ರೆ ಅವ್ರ ಹತ್ರ ಹೋಗೋಕೆ ನನಗೆ ಯಾರ ಪರ್ಮಿಷನ್ ಬೇಕಾಗಿರ್ಲಿಲ್ಲ. ಆದ್ರೀಗ ಅವರೇ ಇಲ್ಲ, ಎಲ್ಲ ಅವ್ರ ಫ್ಯಾಮಿಲಿ ಕೈಲಿದೆ. ನಾನು ಅವ್ರನ್ನ ನೋಡಕ್ ಹೋದ್ರೆ ನನ್ನನ್ನೇ ಅನುಮಾನ ಪಡ್ತಾರೆ. ಪ್ಲೀಸ್, ಅಪರಾಧಿನ ಅರೆಸ್ಟ್ ಮಾಡಿ. ಆರ್ಯವರ್ಧನ್ ಅವ್ರ ದೇಹ ಎಲ್ಲಿದ್ರು ಸರ್, ದಯವಿಟ್ಟು ತರಿಸಿ ಸರ್. ಪ್ಲೀಸ್ ಪ್ಲೀಸ್ ಸರ್. ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಈಗ ಇದು ಪೊಲೀಸ್ ರಿಜಿಸ್ಟರ್ಡ್ ಸುವೋಮೋಟೋ ಕೇಸ್. ನಮ್ದೇ ರೀತಿಯಲ್ಲಿ ನಾವು ಹ್ಯಾಂಡಲ್ ಮಾಡ್ತೀವಿ, ನಾವೆಲ್ಲ ನೋಡ್ಕೋತೀವಿ ಬಿಡಿ. ಬರ್ತಾ ಇದ್ದೀವಿ. ಅದು ಇದಕ್ಕೆಲ್ಲ ಕಾರಣ ಇದೆ. ನಿನ್ನನ್ನು ಸುಮ್ಮನೆ ಬಿಡಲ್ಲ. ಅಮ್ಮ, ಮನೆಯವ್ರು ಯಾರು ನಮ್ಮನ್ನ ಬರ್ಮಾಡ್ಕೊಳ್ಳಿಲ್ಲ ಅಂದ್ರೂ ವೈಫೈ ನಮ್ಮನ್ನ ಬರ್ಮಾಡ್ಕೊಳ್ತಿದೆ ನೋಡು. ವೈಫೈ ಕನೆಕ್ಟ್ ಆಗಿದ ತಕ್ಷಣ ಎಷ್ಟು ಮೆಸೇಜ್ ಬರ್ತಿದೆ ನೋಡು. ಅನು, ಮೊಬೈಲ್ ಯಾಕೆ? ಬಾ ಕೂತ್ಕೋ, ನಡಿ ಕೂತ್ಕೋ, ಬಾ ಅನು. ಅಕ್ಕ, ಪರವಾಗಿಲ್ಲ ಬಿಡಿ. ಅಮ್ಮ ಏನಾದ್ರು ಕಾಲ್ ಮಾಡಿದ್ರಾ? ನಿಮ್ ಬ್ರೋ ಇಲ್ಲ ಅಂತೂ ಕಾಲ್ ಮಾಡಿರಲ್ಲ ಬಿಡಿ. ಬಾಬಾ, ನಿಮ್ಗೇನಾದ್ರೂ ಕಾಲ್ ಮಾಡಿದ್ರಾ? ನೋತಿಗೆ ಆರ್ಯ ಸರ್ ಯಾಕೆ ಯಾರಿಗೂ ಕಾಲ್ ಮಾಡಿಲ್ಲ? ಯಾಕೆಲ್ರು ಒಂಥರ ಇದ್ದೀರಾ? ಏನಾಯ್ತು? ಅನು, ಅದು ಮಾನ್ಸಿ, ಅದಕ್ಕೆ ಏನಕ್ಕ? ಅನು, ಅರೆ ಹೇಳಿ ಅಕ್ಕ, ಏನಾಯ್ತು? ಅನು, ಬ್ರೋಯಿನ್ಲಾಗೆ ಚಿಕ್ಕ ಆಕ್ಸಿಡೆಂಟ್ ಆಗಿದೆ.
ಆಕ್ಸಿಡೆಂಟಾ? ಏನಾಯ್ತು ಅವ್ರಿಗೆ? ಎಲ್ಲಿದ್ದಾರೆ ಈಗ ಅವರು? ಬಾವಾ, ಏನಾಯ್ತು ಅವ್ರಿಗೆ? ಅಕ್ಕ ಹೇಳಿ. ಯಾಕೆಲ್ರು ಈಗ ನೋಡ್ತಿದ್ದೀರಾ? ಹೇಳಿ, ಅವ್ರಿಗೇನು ಆಗಿಲ್ಲ ಅಲ್ವಾ? ಇಲ್ಲ ಅನ್ನು, ನಥಿಂಗ್ ಟು ವರಿ. ಇಲ್ಲಿಗೆ ಕರ್ಕೊಂಡ್ ಬರ್ತಿದ್ದಾರೆ. ಎಷ್ಟು ಸತಿ ಹೇಳಿದ್ದೀನಿ ಇವ್ರಿಗೆ ಎಲ್ಲಾದ್ರೂ ಹೋಗುವಾಗ ಡ್ರೈವರ್ನ ಕರ್ಕೊಂಡು ಹೋಗಿ ಅಂತ. ಇವ್ರು ಕಾಲ್ ಮಾಡದೆ ಇರುವಾಗ್ಲೇ ಅನ್ಕೊಂಡೆ ಏನೋ ಸಮಸ್ಯೆ ಆಗಿರ್ಬೇಕು ಅಂತ. ಅಕ್ಕ, ಅದಕ್ಕೆ ನೀವು ನನ್ನ ಫೋನ್ ಕಿತ್ಕೊಂಡ್ರಾ? ಬೇರೆಯವ್ರು ಯಾರಾದ್ರೂ ಕಾಲ್ ಅಥವಾ ಮೆಸೇಜ್ ಮಾಡಿ ತಿಳಿಸ್ಬಿಡ್ತಾರೆ ಅಂತ. ಒಂದು ಚಿಕ್ಕ ಆಕ್ಸಿಡೆಂಟಿಗೆಲ್ಲ ಹೆದ್ರೋಳಲ್ಲ ನಾನು. ನೋಡಿ, ನಿಮ್ಮ ಮುಖಕ್ಕೆ ಪೆಟ್ಟಾಗಿತ್ತು, ಅದಕ್ಕೆ ಬ್ಯಾಂಡೇಜ್ ಮಾಡಿದ್ದೀವಿ. ನಾವು ವಿ ಆರ್ ಗೋಯಿಂಗ್ ಟು ರಿಮೂವ್ ಇಟ್. ನರ್ಸ್, ಇವ್ರು ಯಾರು ಅನ್ನೋದು ನಿಮಗೆ ಗೊತ್ತಿದೆಯಾ ಮಿಸ್ಟರ್ ಆರ್ಯವರ್ಧನ್? ವಿಶ್ವಾಸ್? ನೋ, ಆರ್ಯವರ್ಧನ್. ನಾನು ಆಗಲೇ ಅಸ್ಯೂಮ್ ಮಾಡಿದಾಗೆ ಈ ಲಾಸ್ಟ್ ಇಸ್ ಮೆಮೊರಿ. ಮೈ ಗಾಡ್, ಇವಾಗ ಅವ್ರು ತಾನು ಕನ್ನಡಿಲಿ ನೋಡ್ಕೊಂಡಾಗ ಹೇಗೆ ಡಾಕ್ಟರ್? ಕಾಂಪ್ಲಿಕೇಶನ್ಸ್ ಇದೆ. ಮೊದಲು ಅವ್ರು ಯಾರು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಆಮೇಲೆ ಈ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಅವ್ರಿಗೆ ಹೇಳಬೇಕು. ಐ ಥಿಂಕ್ ಇಮಿಡಿಯೇಟ್ ಆಗಿ ಈ ವಿಷಯ ನಾವು ಫ್ಯಾಮಿಲಿಗೆ ತಿಳಿಸ್ಬೇಕು ಡಾಕ್ಟರ್. ನೋ ಸರ್, ಇಟ್ಸ್ ವೆರಿ ಕಾನ್ಫಿಡೆನ್ಷಿಯಲ್. ಆರ್ಯವರ್ಧನ್ ಅವ್ರ ಲೈಫ್ಗೆ ಥ್ರೆಟ್ ಇದೆ. ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ನನ್ ಮಕ್ಕಳು ಏನ್ ತಪ್ಪು ಮಾಡಿದ್ರು ರೀ? ಸಾಯ್ಬೇಕಾದಾಗಿ ನಾನು ಸಾಯ್ಬೇಕಾ? ಪ್ರಿಯಾ, ಪ್ರಿಯಾ, ನೀ ಹಂಗೆಲ್ಲ ಮಾತಾಡಬೇಡ. ಒಂದಿಟ್ಟು ಸಮಾಧಾನ ಮಾಡ್ಕೋ ಪ್ರಿಯಾ. ಅದೇನು ಕೆಟ್ಟಗಳಿಗೆ ಏನೋ ಇಬ್ರಿಗೂ ಒಟ್ಟಿಗೆ ಗಂಡಾಂತರ ಬಂದತಿ ನೋಡು. ಅಲ್ರಿ, ಆ ತಾಯಿ ಜೋಗವ್ವ ಮೊದ್ಲ ಎಚ್ಚರಿಕೆ ಕೊಟ್ಟಿದ್ಲು, ಆದ್ರೆ ನನ್ ಕೈಯಾಗ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ನೋಡ್ರಿ. ಪ್ರಿಯಾ, ಸಮಾಧಾನ ಮಾಡ್ಕೋ ಪ್ರಿಯಾ, ಸಮಾಧಾನ. ಶಾರದವ್ರ ನಾ ಕಳ್ಕೊಂಡ್ಬಿಟ್ಟೆ. ಆರ್ಯ ಬಹಳ ಜನರು ಪ್ರೀತಿ ಗಳಿಸಿದಾನೆ. ಅವ್ರೆಲ್ರು ಅವನ್ನ ಈ ರೀತಿ ನೋಡೋದು ನನಗಿಷ್ಟ ಇಲ್ಲ.
ಆದಷ್ಟು ಬೇಗ ಅವನ ಅಂತ್ಯಕ್ರಿಯೆ ಮುಗಿಸ್ತೀನಿ. ಆರ್ಯ ಒಳಗಿದಾನ, ಅವ ಬದುಕಿದಾನ. ನೀವೀಗ ನನ್ ಮಗ ವಿಶ್ವಂದ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಹೊಂಟೀರಿ ಅಂತ ನಾ ಹೆಂಗೆ ಹೇಳಿ? ನೀವು ಹೇಳೋದು ಖರೆ ಐತ್ರಿ ಬಾಯಾರ. ನೀವು ಮುಂದೆ ಬಂದು ನಡ್ರಿ, ನಾವಿಲ್ಲಿದೇನು ಕೆಲಸ ಭವಿಷ್ಯ ಐತಿ ಅದೆಲ್ಲ ಮುಗಿಸಿ ಆದಷ್ಟು ಲಘು ನಮ್ಮ ಮನೆಗೆ ಬರ್ತೀವಿ. ನೀವು ನಿಮ್ ಕೆಲಸ ಎಲ್ಲ ಬಿಟ್ಟು ಬಂದಿರಿ. ನಿಮ್ ಮ್ಯಾಲ ನಾನ್ ಬಹಳ ಹೊರೆ ಹೊರಿಸೀನಿ. ಅಮ್ಮ ಹಾಗೆಲ್ಲ ಮಾತಾಡ್ಬೇಡಿ. ನಾವಾಗಲೇ ಹೇಳಿದ್ವಲ್ಲ ಅಮ್ಮ, ನಾವು 3 ಜನನು ನಿಮ್ಮ ಮಕ್ಕಳಿದ್ದ ಹಾಗೆ ಅಂತ. ನೀವು ಖಂಡಿತವಾಗ್ಲೂ ನಮ್ಮ ಮೇಲೆ ಯಾವ ಹೊರೆನೂ ಹೊರಿಸಿಲ್ಲಮ್ಮ. ಇನ್ಫ್ಯಾಕ್ಟ್ ನಾವಿದು ನಮ್ಮ ಕರ್ತವ್ಯ ಅಂತ ನಿಭಾಯಿಸ್ತೇವೆ. ನೀವು ಏನೇ ಸಹಾಯ ಬೇಕಾದರೂ ನಾವು 3 ಜನ ಇರ್ತೀವಿ. ನೀವು ಫಾರಿನ್ಗೆ ಹೋದಾಗ ನಾ ಭಾಳ ಸಿಟ್ಟು ಮಾಡ್ಕೊಂಡಿ. ತಪ್ಪ ಸರ್, ಕ್ಷಮಿಸ್ಬಿಡು. ವಿಶ್ವ, ಯಾಕೋ ಒಂದು ಮಾತಾಡ್ತಿಲ್ಲ? ವಿಶ್ವ, ಏ ವಿಶ್ವ. ನೋಡಿ, ಅವ್ರಿಗೆ ನಿದ್ದೆ ಬರೋದಕ್ಕೆ ಔಷಧಿ ಕೊಟ್ಟಿದ್ದೀವಿ. ಅವ್ರಿಗೆ ಸ್ವಲ್ಪ ರೆಸ್ಟ್ ಬೇಕು. ಈಗ ಡೀಪ್ ಸ್ಲೀಪಲ್ಲಿದ್ದಾರೆ. ಅವ ಎದ್ದ ಮೇಲೆ ಅವನಿಗೆಲ್ಲ ನೆನಪಿಗೆ ಬರ್ತೈತಲ್ಲೇನ್ರಿ? ಅವ್ರ ನೆನಪಿನ ಶಕ್ತಿ ತುಂಬ ವೀಕ್ ಆಗಿದೆ. ಹೇಗೆ ಹೇಳಿ? ಅವ್ರಿಗೆ ನಂಬರ್ಸ್ ಅಂದರೆ ಏನು ಅಂತ ಗೊತ್ತು. 1+1 ಅಂದರೆ ಏನು ಅಂತ ಗೊತ್ತಾಗಲ್ಲ. ಇದು ಪೆನ್ನು ಅಂತ ಗೊತ್ತು, ಆದರೆ ಇದನ್ನು ಯಾವುದಕ್ಕೆ ಹೇಗೆ ಉಪಯೋಗಿಸ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಇನ್ನು ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಅಮ್ಮ ಪ್ಲೀಸ್ ಅಮ್ಮ, ನೀವಾದ್ರೂ ಹೇಳಿ ಅಮ್ಮ. ಅಮ್ಮ, ನೀವ್ ಯಾಕಮ್ಮ ಅಳ್ತಿದ್ದೀರಾ? ಅವ್ರಿಗೆ ಆಕ್ಸಿಡೆಂಟ್ ಅಲ್ಲಿ ಜಾಸ್ತಿ ಗಾಯ ಏನಾದ್ರೂ ಆಗಿದ್ಯಾ? ಹೇಳಿ ಅಮ್ಮ. ನಾನು ಅವ್ರನ್ನ ಈಗ್ಲೇ ನೋಡ್ಬೇಕು. ನಾನು ಈಗ್ಲೇ ನೋಡ್ಬೇಕು. ಪಾವ, ಅವ್ರು ಯಾವ ಆಸ್ಪತ್ರೆಯಲ್ಲಿದ್ದಾರೆ? ನಡೀರಿ ಹೋಗೋಣ. ಅಪ್ಪ ಬಾ. ಬಂಗಾರ, ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ಅಪ್ಪ ಅಳಿಯಂದ್ರು ಅಳಿಯಂದ್ರು ಏನಾಯ್ತಪ್ಪ? ಹೇಳು ಮಗ. ಈ ಮಾತನ್ನ ನೀನು ಒಪ್ಕೊಳ್ಳೇಬೇಕು. ಅಳಿಯಂದ್ರು ಇಲ್ಲ ಅಮ್ಮ, ಇಲ್ಲ. ಇಲ್ಲ ಅಳಿಯಂದ್ರಿಲ್ಲ. ಅಪ್ಪ ಏನಪ್ಪ ಇಲ್ಲ ಅಂದ್ರೆ ಅರ್ಥ?
ಅಮ್ಮ ಆಂಬುಲೆನ್ಸ್ ನಮ್ಮನ್ನೆಲ್ಲ ಇಷ್ಟು ದಿವಸ ಇಷ್ಟು ಚೆನ್ನಾಗಿ ನೋಡ್ಕೊಂಡವನು ಎಲ್ಲ ಅನಾಥರು ನಾನು ಮಾಡಿಕೊಂಡು ನಾನು ನಾನು ಮಗಳೇ ಸತ್ಯ ಎದುರುಗಡೆ ಇರುವಾಗ್ಲೇ ಒಪ್ಕೊಂಡ್ಬಿಡಮ್ಮ. ಆಮೇಲೆ ಸತ್ಯ ಮನ್ಸಿಗೆ ತಾಕ್ತಾಗ ತಡ್ಕೊಳಕ್ ಆಗೋದಿಲ್ಲ ಕಣೆ. ಅನು, ಈಗ ನೀನೊಬ್ಳೆ ಅಲ್ಲಮ್ಮ, ನಿನ್ನ ಹೊಟ್ಟೆ ಒಳಗಡೆ ಪುಟ್ಟ ಜೀವ ಇದೆ ಕಣೆ. ಅದಕ್ಕೂ ತೊಂದರೆ ಆಗ್ಬಾರ್ದಲ್ವ ಅಮ್ಮ? ನನಗೊಂದು ಜೀವ ಕೊಟ್ಟವರು ಅವ್ರಿಗೆ ಜೀವಂತವಾಗಿಲ್ಲ ಅನ್ನೋದನ್ನ ನಾನು ಹೆಂಗಮ್ಮ ನಂಬ್ಲಿ? ಅಯ್ಯೋ, ಹೆಂಗ ಒಪ್ಕೊಳ್ಳಿ ನಾನು? ಸಂಪತ್, ಅನುಗ್ ಏನಂತ ಹೇಳಿ ಸಮಾಧಾನ ಮಾಡೋದು? ಅವರಿಬ್ಬರ ಮಧ್ಯ ಎಷ್ಟೇ ಸಮಸ್ಯೆಗಳಿದ್ರು ಅವ್ರ ಮಧ್ಯ ತುಂಬಾ ಪ್ರೀತಿ ಇತ್ತು. ಆರ್ಯ ಸರ್ ಅನುನ ಹೀಗ್ ಬಿಟ್ಟು ಹೋಗ್ಬಾರ್ದಿತ್ತು. ರಮ್ಯಾ, ಅವರಿಬ್ಬರ ಮಧ್ಯೆ ಇದ್ದಿದ್ದು ವಯಸ್ಸಿನ ಅಂತರದಷ್ಟು ಅವ್ರ ಜೊತೆಲಿ ಇರ್ದಿಲ್ವಲ್ಲ. ಬಾ,
ರಮ್ಯಾ ಇವ್ರು ಎಲ್ಲರೂ ಆರ್ಯ ಸರ್ ಸತ್ತೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಕಡೆ. ಅವ್ರು ನನ್ನನ್ನ ಬಿಟ್ಟು ಹೋಗ್ತಾರ, ನೀನೇ ಹೇಳು. ಅವ್ರು ನನ್ನನ್ನ ಎಷ್ಟು ಪ್ರೀತಿಸ್ತಿದ್ರು ಅಂತ ನಿನಗ್ ಗೊತ್ತಲ್ವೇನೆ? ಅವ್ರು ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದಾರೆ ಬಾವ. ನಾನು ಅವರನ್ನ ಕ್ಷಮಿಸಿದ್ದೇನೆ ಅಂತ ಹೇಳೋ ಅಷ್ಟರಲ್ಲಿ ಅವರು ಇದು ನನ್ನ ಮಗವೆಂದರ ಅದೃಷ್ಟ. ಅನು, ಹಂಗೆಲ್ಲ ಮಾತಾಡ್ಬೇಡ್ವೆ. ಇನ್ನೇನಮ್ಮ ಹೇಳಿ, ನಾನು ಜೀವನ ಪೂರ್ತಿ ಜೊತೆಯಾಗಿ ಬದುಕೋದಕ್ಕೆ ಅದೆಷ್ಟು ಜನ್ಮ ಎತ್ ಬರ್ಬೇಕು ಆ ತಾಯಿಗೆ ಗೊತ್ತು. ತಾಯಿಗೆ ಗೊತ್ತು. ಅನ್ಯಾಯ, ಇದು ಅನ್ಯಾಯ. ಏನು ಅನ್ಯಾಯಮ್ಮ ಇದು? ನಾನು ಅವನ್ ಗೆಳೆಯ. ಆರ್ಯನ್ ನೋಡೋ ಹಕ್ಕಿಲ್ವಾ ನನಗೆ? ನಿನ್ ಹಕ್ಕಿನ ಜೊತೆ ಒಂದ್ ಕರ್ತವ್ಯನೂ ಇತ್ತು ಅನ್ನೋದು ಮರ್ತೋದ್ಯಾ? ನಿನ್ ಕರ್ತವ್ಯನ ನೀನ್ ಸರಿಯಾಗಿ ಮಾಡಿದ್ರೆ ಆರ್ಯನ್ಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ಆರ್ಯನ್ ಜೀವದ ಜೊತೆ ನಿನ್ ಮೇಲಿಟ್ಟಿದ್ ನಂಬಿಕೆನೂ ಹೊರಟೋಯ್ತು. ಇನ್ಯಾವತ್ತೂ ನೀನ್ ನನಗ್ ಮುಖ ತೋರಿಸ್ಬೇಡ, ಹೊರಟೋಗು. ಮಾತಾಡ್ಬೇಡ, ನಿನ್ ಮೇಲೆ ನಂಬಿಕೆ ಹೊರಟೋಗಿದೆ, ಹೊರಟೋಗು. ದಾದಾ, ನನಗೇನಾದರೂ ಸಮಸ್ಯೆ ಆದಾಗ ನಾನು ಅದ್ರ ಬಗ್ಗೆ ನಿಮ್ಗೇನು ಹೇಳ್ದೆ ಹೋದ್ರು ನೀವೇ ಮುಂದೆ ನಿಂತು ಅದನ್ನ ಬಗೆಹರಿಸಿದ್ರಿ. ನನ್ನ ಕೈ ಹಿಡಿದು ನಡೆಸಿದ್ದೀರ. ಈಗ ಇದೇ ಕೈಲಿ ನೋ ಆಗಲ್ಲಮ್ಮ. ಹರ್ಷ, ಆರ್ಯನ ಆಯಸ್ಸಂತೂ ಪೂರ್ತಿ ಆಗ್ಲಿಲ್ಲ. ಅವನ ಅಂತ್ಯಕ್ರಿಯೆ ಆದ್ರೂ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಆಗ್ಲಿ. ಇಲ್ಲ ಅನ್ಬೇಡ.
ನೀನೇ ಮಾಡ್ಬೇಕು. ಏನ್ ಮಾತಾಡ್ತಿದ್ದೀರಾ ಅಂತ ಪ್ರಜ್ಞೆ ಇರ್ಲಿ. ಮೇಡಮ್, ವರ್ಧನ್ ಮನೆಯವ್ರ ಮೇಲೆ ಆಕ್ಷನ್ ತಗೋಬೇಕು ಅಂದ್ರೆ ಒಂದಲ್ಲ 10 ಸರಿ ಯೋಚನೆ ಮಾಡಬೇಕು ಅನ್ನೋ ಜವಾಬ್ದಾರಿ ನಮಗೂ ಇದೆ. ನಾವು ವಾರಂಟ್ ಸಮೇತ ಬಂದಿದ್ದೀವಿ. ನೀವೇನೇ ಹೇಳಬೇಕು ಅಂದ್ರೂ ಕಾನೂನು ಮುಖಾಂತರ ಹೇಳಿ. ಸರ್, ಎಂತ ಕಾನೂನು ಸರ್ ನಿಮ್ದು? ನ್ಯಾಯ ಮನುಷ್ಯತ್ವ ಏನು ಇಲ್ವಾ ನಿಮ್ಗೆ? ನನ್ ಮಗಳು ಅಳಿಯಂದ್ರನ್ನ ಕೊಂದಿದ್ದಾಳೆ ಅಂತ ಹೇಳ್ತಿದ್ದೀರಲ್ಲ, ಯಾರ್ ಸರ್ ಹೇಳಿದ್ ನಿಮ್ಗೆ? ಅದೇನ್ ತನಿಖೆ ಮಾಡಿದ್ದೀರಾ? ಅಷ್ಟಿರೋರು ಅಳಿಯಂದ್ರು ಸಹಾಯಕ್ ಮುಂಚೆ ಬಂದವ್ರನ್ನ ಉಳಿಸ್ಬೇಕಾಗಿತ್ತು. ಪ್ರಾಣ ಹೋದ್ಮೇಲೆ ಅನ್ನೋನೇ ಅಪರಾಧಿ ಅಂತಿದ್ದೀರಲ್ಲ, ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ ನಿಮ್ಗೆ? ನಮಗೆ ಕರ್ತವ್ಯ ಮಾಡೋದಕ್ ಬಿಡಿ. ಕಾನ್ಸ್ಟೇಬಲ್ಸ್, ಯಾರಾದ್ರೂ ನನ್ನ ಮಗಳ ಮಾಯ್ಬಿಟ್ಟಿದ್ರೆ ನಾನು ಸುಮ್ಮನೆ ಇರಲ್ಲ. ಬಸ್ರಿ ಹೆಣ್ಣನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀರಲ್ಲ, ಏನಾಗಿದೆ ನಿಮ್ಗೆಲ್ಲ? ಇಡೀ ಸಮಾಜ ತಿರುಗಿ ನಿಂತ್ರು. ತನಗಿಂತ ವಯಸ್ಸಲ್ಲಿ ದೊಡ್ಡವ್ರನ್ನ ಪ್ರೀತಿ ಮದ್ವೆ ಆದವಳು ನನ್ ಮಗಳು. ಆ ಪ್ರೀತಿ ಅವಳ ಕಣ್ಣು ಮುಂದೆನೆ ಸುಟ್ಟೋಗ್ತಾ ಇದೆ. ಈಗ ಇನ್ನಷ್ಟು ಅವಳನ್ನ ನೋಯಿಸಕ್ಕೆ ಬಂದಿದ್ದೀರಲ್ಲ, ಇವಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಮೊದ್ಲು ನನ್ನ ಸಾಯಿಸಿ ಆಮೇಲೆ ಕರ್ಕೊಂಡು ಹೋಗಿ. ನಿಮ್ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಕೇಸ್ ಯಾವಾಗ ಫೈಲ್ ಆಯ್ತು? ಅದನ್ನ ಇಲ್ಲಿ ಹೇಳಕ್ಕಾಗಲ್ಲ. ಸಾರಿ ಮೇಡಮ್. ಕಾರ್ಯ ಮುಗಿಲಿ ಅಂತ ನಾವು ಸುಮ್ಮನೆ ಇದ್ವಿ. ನಮ್ ಡ್ಯೂಟಿ ಮಾಡೋದಕ್ಕೆ ಅವಕಾಶ ಕೊಡಿ. ಇನ್ಸ್ಪೆಕ್ಟರ್, ನಾನು ಈಗಲೇ ಕಮಿಷನರ್ ಹತ್ರ ಮಾತಾಡ್ತೇನೆ. ಹೌ ಕ್ಯಾನ್ ಯು ಡೂ ದಿಸ್? ಇದು ಕಮಿಷನರ್ಗೂ ಗೊತ್ತಿದೆ. ಇಟ್ಸ್ ಎ ಸೆನ್ಸಿಟಿವ್ ಕೇಸ್. ನಮ್ ವಿಚಾರಣೆಗೆ ನೀವೇನಾದ್ರೂ ಅಡ್ಡಿಪಡಿಸಿದ್ರೆ ಅಫೆನ್ಸ್ ಆಗುತ್ತೆ, ನೆನ್ಪಿರ್ಲಿ. ಅದೇನ್ ಅಫೆನ್ಸ್ ನಾವು ನೋಡ್ಕೋತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.